ನಮಸ್ಕಾರ. ಕರ್ನಾಟಕ ಈ ದಿನಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ನಿರ್ಣಯ ಮುಖಭಂಗ ಆಗಿರುವುದು ನನಗಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಎಚ್.ಡಿ. ರೇವಣ್ಣ ಕಿಡಿ. ನ್ಯಾಯಸಮ್ಮತ ಬೇಡಿಕೆ ಈಡೇರಿಸುವಂತೆ ಆಗ್ರಹ, ಪೌರ ನೌಕರರ ಸಂಘದಿಂದ ತಮಟೆ ಚಳವಳಿ, ಕಪ್ಪು ಪಟ್ಟಿ ಧರಿಸಿ ಜಿಲ್ಲಾಡಳಿತಕ್ಕೆ ಮನವಿ. ತಾಲೂಕು ಕಚೇರಿ ಸಿಬ್ಬಂದಿ ಅನುಮಾನಾಸ್ಪದ ಸಾವು, ಪತ್ನಿ ಕಿರುಕುಳದಿಂದ ಸಾವನ್ನಪ್ಪಿರುವ ಶಂಕೆ, ನ್ಯಾಯಕ್ಕೆ ಕುಟುಂಬಸ್ಥರ ಆಗ್ರಹ. ನಗರಸಭೆ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ನಿರ್ಣಯ ವಿಚಾರದಲ್ಲಿ ನನಗೆ ಯಾವುದೇ ರೀತಿಯಲ್ಲೂ ಮುಖಭಂಗ ಆಗಿಲ್ಲ. ಆಗಿರುವುದು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿಯನ್ನ ಕಾಂಗ್ರೆಸ್ಗೆ ಅಡ ಇಟ್ಟಿದ್ದಾರೆ ಎಂದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅಸಮಾಧಾನ ಹೊರಹಾಕಿದ್ರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸದಸ್ಯರು ಒಗ್ಗಟ್ಟಾಗಿ ಮತ ಹಾಕಿದ್ದಾರೆ, ಅವರಿಗೆ ಧನ್ಯವಾದ ಹೇಳುವೆ. ಅಧ್ಯಕ್ಷರ ವಿರುದ್ಧ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡುತ್ತೇವೆ. ಅವಿಶ್ವಾಸ ನಿರ್ಣಯವನ್ನ ಯಾವ ಉದ್ದೇಶಕ್ಕಾಗಿ ತಂದಿದ್ದೆವು ಎಂಬುದು ಎಲ್ಲರಿಗೂ ಗೊತ್ತು. ಶಾಸಕರು ಸೇರಿ ಎಲ್ಲ ಕುಳಿತು ಚರ್ಚಿಸಿ ತೀರ್ಮಾನ ಮಾಡಿದ್ದೆವು. ಈಗಿನ ಅಧ್ಯಕ್ಷರು ನನಗೆ 3 ತಿಂಗಳು ಸಾಕು, ಮೊದಲ ಅವಧಿಗೆ ಕೊಡಿ ಎಂದಿದ್ರು. ಇಲ್ಲ ಎಂದರೆ ಹಾಸನಾಂಬೆ ಎದುರು ಆಣೆ ಮಾಡಲಿ. ಆದರೆ 6 ತಿಂಗಳು ಕಳೆದರೂ ಅಧಿಕಾರ ಬಿಡಲಿಲ್ಲ. ನಾವು ಮುಸಲ್ಮಾನ್ ಸದಸ್ಯರಿಗೆ ಅವಕಾಶ ಕೊಡಲು ನಿರ್ಧರಿಸಿದ್ದೆವು ಎಂದ ಅವರು, ಅವಿಶ್ವಾಸ ವಿಷಯದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ತಿಳಿಸಿದ್ದೆ. ಅವರು ವೀಕ್ಷಕರನ್ನ ಕಳಿಸುವುದಾಗಿ ತಿಳಿಸಿದ್ರು. ಆದರೆ ಕಾಂಗ್ರೆಸ್ ಬಿಜೆಪಿ ಒಟ್ಟಾಗಿ ನಡೆದುಕೊಂಡಿದೆ. ಹೀಗಾಗಿ ಮುಖಭಂಗ ಆಗಿರುವುದು ಅವರಿಗೆ ಎಂದು ಪುನರುಚ್ಚರಿಸಿದ ಅವರು, ಅದೆಷ್ಟು ದಿನ ಇರ್ತಾರೆ ಇರಲಿ. ನಗರಸಭೆಯಲ್ಲಿ ಅಧ್ಯಕ್ಷರು ಕಾಂಗ್ರೆಸ್ ಬಿಜೆಪಿ ಇವರು 3 ಜನ ಸೇರಿ ಏನ್ ಕಡಿದು ಕಟ್ಟೆ ಹಾಕ್ತಾರೆ ನೋಡೋಣ ಎಂದ ರೇವಣ್ಣ, ನಮ್ಮ ಪಕ್ಷದ ಎಲ್ಲಾ ಸದಸ್ಯರಿಗೆ ಕೃತಜ್ಞತೆಗಳು. ಅವರ ಜೊತೆ ನಾನು ಇರ್ತೇನೆ. 2 ರಾಷ್ಟ್ರೀಯ ಪಕ್ಷಗಳಿಗೆ ನಾನು ಹೆದರಲ್ಲ. ಇದನ್ನ ಜಿಲ್ಲೆಯ ಜನರಿಗೆ ಬಿಡುವೆ ಎಂದು ಗುಡುಗಿದ್ರು. ನಮ್ಮ ಜಿಲ್ಲೆಯ ಕಳೆದ 1 ವರ್ಷದಿಂದ ನೋಡ್ತಾ ಇದ್ದೀನಿ ರಾಜಕಾರಣಗಳನ್ನ. ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು, ಯಾವ್ಯಾವ ಕಚೇರಿಗಳು ಹೆಂಗೆ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರೋಂಥ ವಿಷಯ. ಹಲವಾರು ಸಾರಿ ನಾವು ಹೇಳಿದ್ವಿ. ಜಿಲ್ಲಾ ಪಂಚಾಯತಿಗೆ ಗ್ರ್ಯಾಂಟ್ ಬಂದು 6 ತಿಂಗಳಾದ್ರೂ ಏಪ್ರಿಲ್ ಮೇ 2 ತಿಂಗಳಾಯ್ತು, ಇವತ್ತುವರೆಗೆ ಅದೇನು ದುಡ್ಡು ಹಂಚ್ತಾ ಇಲ್ಲ. ಅದೇ ರೀತಿ ಏನು ಕಲ್ಲುಗಣಿ ಗುತ್ತಿಗೆದಾರರಿದ್ದಾರೆ, ಅದರಲ್ಲಿ ದುಡ್ಡು ಬಂದಿರೋಂಥ ದುಡ್ಡನ್ನು ಇವತ್ತುವರೆಗೆ ನಮಗೆ ಕೊಡೋಕ್ಕೆ ಇದು ಮಾಡ್ತಾವ್ರಪ್ಪ. ಯಾವ ಕಾರಣವೋ ಏನೋ ಗೊತ್ತಿಲ್ಲ. ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಕರೆಕ್ಟಾಗಿ ದುಡ್ಡು ಕೊಡೋದಿದ್ರೆ ಕೊಡಿ, ಕೊಡದು ಅಂದರೆ ಕಾನೂನು ರೀತಿ ಏನು ಮಾಡಬೇಕು ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಗೊತ್ತಾಯ್ತು ಸರ್. ಬಾಕಿ ವಿಷಯ ಕೆಲಸದ್ದು ಇವೆಲ್ಲ, ಈಗ ಉದಾಹರಣೆಗೆ ಕಾಲೇಜ್ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಕಾಲೇಜುಗಳಿಗೆ ನಾನು ನಿನ್ನೆ ವಿಸಿಟ್ ಮಾಡಿದ್ದೆ ಹೊಳೆನರಸೀಪುರದಲ್ಲಿ. ಕೆಲವು ಕಡೆ ಆ ಕಾಲೇಜುಗಳಿಗೆ ಮೂಲಭೂತ ಸೌಕರ್ಯನೇ ಇಲ್ಲ. ಡೆಸ್ಕ್ ಇಲ್ಲ, ಕಂಪ್ಯೂಟ್ರ್ ಇಲ್ಲ. ಹೆಂಗೆ ಬರ್ತಾರೆ ಮಕ್ಕಳು? ಈ ಸರ್ಕಾರ 75 ವರ್ಷ ಆದರೂ ಶಿಕ್ಷಣ ಇಲಾಖೆಯಲ್ಲಿ ಇವತ್ತವರೆಗೆ ಡೆಸ್ಕು ಮತ್ತು ಬೇಕಾಗುವಂಥ ಕಂಪ್ಯೂಟ್ರ್ ಇರ್ಬೋದು. BCA ಇದೆ, ಕಂಪ್ಯೂಟ್ರ್ ಬೇಕು ಅಂತಾರೆ BCAಗೆ 50. ಅದು ಹೋಮ್ ಸೈನ್ಸ್ ಕಾಲೇಜು ರಾಜ್ಯದಲ್ಲಿ 5 ಹೊಳೆನರಸೀಪುರ. ಸಮಸ್ತ ಪೌರ ಕಾರ್ಮಿಕರು ನೌಕರರ ನ್ಯಾಯಸಮ್ಮತ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದಿಂದ ತಮಟೆ ಚಳುವಳಿ ಜೊತೆಗೆ ಕೈತೊಳೆಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಎನ್ಆ ವೃತ್ತದ ಮೂಲಕ ಡಿಸಿ ಕಚೇರಿ ಮುಂಭಾಗಕ್ಕೆ ಬಂದರು. ಈ ವೇಳೆ ಮಾತನಾಡಿದ ಕರ್ನಾಟಕ ರಾಜ್ಯ ಪೌರ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಹಾಸನ ಶಾಖೆ ಮತ್ತು ಜಿಲ್ಲಾ ಶಾಖೆ ಇವರ ವತಿಯಿಂದ ರಾಜ್ಯದ ಸಮಸ್ತ ಪೌರ ನೌಕರರ ನ್ಯಾಯಸಮ್ಮತ ಬೇಡಿಕೆ ಮುಂದಿಟ್ಟುಕೊಂಡು ತಮಟೆ ಚಳುವಳಿ ಮತ್ತು ಮೆರವಣಿಗೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಪ್ರಮುಖವಾದ ನ್ಯಾಯಸಮ್ಮತ ಬೇಡಿಕೆ ಎಂದರೆ ರಾಜ್ಯ ನಗರ ಸ್ಥಳೀಯ ಸಂಸ್ಥೆಯ ನೌಕರರನ್ನ ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಬೇಕು. ಕೆಜಿಐಡಿ, ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ನಮಗೂ ವಿಸ್ತರಿಸಬೇಕು ಎಂದರು. ನಾವು ಈ ದಿನ ಏನು ನಮ್ಮ ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷರು ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದ ಸ್ಥಳೀಯ ಸಂಸ್ಥೆ ಅಂದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಮುಂದಿಟ್ಟು 45 ದಿನಗಳ ಕಾಲ ಗಡುವನ್ನು ಕೊಟ್ಟಿದ್ದೀವಿ. ಹಾಗೆ ನಗರದ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಾವಿವತ್ತು ಕಪ್ಪು ಬಟ್ಟೆಯನ್ನು ಧರಿಸಿ ಈ ದಿನ ತಮಟೆ ಚಳುವಳಿ ನಡೆಸುವ ಮುಖಾಂತರ ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಈಡೇರಿಸುವ ಒಂದು ಉದ್ದೇಶಕ್ಕೆ ಮತ್ತು ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ಸರ್ಕಾರದ ಗಮನಕ್ಕೆ ತರಲು
ನಮ್ಮ ಪೌರ ನೌಕರರ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಇವತ್ತು DC ಕಚೇರಿವರೆಗೂ ತಮಟೆ ಚಳುವಳಿ ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ಅವರಿಗೆ ಮನವಿ ಕೊಡುವ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಳಲು ಮತ್ತು ನಮ್ಮ ಹೊರಗುತ್ತಿಗೆ ನೌಕರನ ಏನು ಜೀತ ಪದ್ಧತಿಯಲ್ಲಿ ತಂದಿಟ್ಟಿದ್ದಾರೆ, ಅದರಿಂದ ನಮ್ಮ ಎಲ್ಲ ಹೊರಗುತ್ತಿಗೆ ಪೌರ ಕಾರ್ಮಿಕರು, ಹೊರಗುತ್ತಿಗೆಯ ನೀರು ಸರಬರಾಜು ನೌಕರರು, UGD ನೌಕರರು ಮತ್ತು ಪಾರ್ಕ್ ಗಾರ್ಡನ್ ಮತ್ತು ಆಟೋ ಡ್ರೈವರ್ಸು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ಪೌರ ನೌಕರರ ಶಾಖಾ ಸಂಘದ ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್, ಸಂಘಟನಾ ಕಾರ್ಯದರ್ಶಿ ಪರಶುರಾಮ್ ಹಾಗೂ ಸದಸ್ಯರು ಹಾಜರಿದ್ದರು. ನಗರದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿಂದು VLSI ಚಿಪ್ ಡಿಸೈನ್ ಕುರಿತು ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ, ಹಾಸನ ಜಿಲ್ಲೆಯ ಸುತ್ತಮುತ್ತಲ ಭಾಗದ ವಿದ್ಯಾರ್ಥಿಗಳಿಗೆ ಸಹಕಾರಿಯಾಗುವಂತೆ ಮಲೆನಾಡು ಕಾಲೇಜಿನಲ್ಲಿ ಮುಂದಿನ ವರ್ಷದಿಂದ VLSI ಎಂಬ ಹೊಸ ಕೋರ್ಸ್ ಅನ್ನು ಪ್ರಾರಂಭ ಮಾಡುತ್ತಿದ್ದು, ಇಂದು IEEE ಜೊತೆಗೆ ಒಡಂಬಡಿಕೆ ಮಾಡಿಕೊಂಡಿದ್ದು, ಈ ಕ್ಷೇತ್ರದಲ್ಲಿ ಅವಕಾಶಗಳು ಹೆಚ್ಚಿದ್ದು ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಳ್ಳಬೇಕಿದೆ ಎಂದರು. ಅವಕಾಶವನ್ನ ಮತ್ತೆ ನಮ್ಮ ಸ್ಟೂಡೆಂಟ್ಗಳಿಗೆ ಇಂಟರ್ನ್ಶಿಪ್ ಅನ್ನ ಕೊಡ್ತಕ್ಕಂತಹ ಒಂದು ದೊಡ್ಡ ಕಾರ್ಯಾಗಾರಕ್ಕೆ ಇಂದು ನಾವು ಸೈನ್ ಮಾಡುವ ಮೂಲಕ ಒಪ್ಪಿಗೆಯನ್ನು ನೀಡಿದ್ದೇವೆ. ಈ ಒಂದು ಸಂಸ್ಥೆ ಹೊತ್ತಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿರ್ತಕ್ಕಂಥ ವಿಚಾರ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಅವರ ಸಹಯೋಗದಲ್ಲಿ ಉತ್ತಮವಾದಂಥ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಆಗ್ತದೆ. ಇಂತಹ ಒಂದು ಸಾಧನೆಯ ಹಾದಿಯಲ್ಲಿರ್ತಕ್ಕಂಥ ಈ ಒಂದು ಕಾರ್ಯಾಗಾರದ ಪ್ರಮುಖ ಸಹಿ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯನ್ನು ತರಿಸಿದೆ. ಈ ಒಂದು ಸಿಗ್ನೇಚರ್ ಮಾಡುವ ಮೂಲಕ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಒಂದು ಹೊಸ ಆಯಾಮಕ್ಕೆ ನಾಂದಿಯನ್ನು ಹಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಈ ಒಂದು ಕಾರ್ಯಕ್ಕೆ ನಮ್ಮನ್ನೆಲ್ಲನೂ ಉತ್ತೇಜನ ಮಾಡಿ ಈ ಒಂದು ಸ್ಥಳಕ್ಕೆ ಕರೆಸ್ಕೊಂಡಂಥ ನಿಮ್ಮ HOD ಆದಂಥ ಶ್ರೀಕಾಂತ್ ಅವರಿಗೂ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಆಡಳಿತ ಮಂಡಳಿ ವತಿಯಿಂದ ನಮಗೆ ಹೆಗಲಿಗೆ ಹೆಗಲು ಕೊಟ್ಟಂತಹ ನಿರ್ದೇಶಕರಾದಂಥ ಹೇಮಂತ್ ಕುಮಾರ್ ಮತ್ತು BV ಶ್ರೀನಿವಾಸ್ ಅವರು, ಹಾಗೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ಮಗ್ನರಾಗಿರುವಂಥ ಟ್ರೆಜರರ್ ಆದಂತಹ ಪಾರ್ಶ್ವನಾಥ್ ಅವರವ್ರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬೋಧಕೇತರ ವರ್ಗದವರು ಹಾಗೂ ಈ ಸಂದರ್ಭದಲ್ಲಿ IEEEನ ಅಲೋಕ್ ಕುಮಾರ್, ಶುಭ್ರಪ್ರಕಾಶ್, ಪರಮೇಶ್ಚಾರಿ, ಸಂಸ್ಥೆಯ ಅಧ್ಯಕ್ಷರು RT ದ್ಯಾವೇಗೌಡ, ಖಜಾಂಚಿ ಪಾರ್ಶ್ವನಾಥ್, ಪ್ರಾಂಶುಪಾಲರಾದ ಕೃಷ್ಣಯ್ಯ, ನಿರ್ದೇಶಕರಾದ ಪ್ರದೀಪ್, ಹೇಮಂತ್, ಶ್ರೀನಿವಾಸ್, ಪ್ರೊಫೆಸರ್ ಶ್ರೀಕಾಂತ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೇಸಿಗೆ ಕಾಲ ಹಿನ್ನೆಲೆಯಲ್ಲಿ 2 ತಿಂಗಳ ಕಾಲ ಉಚಿತ ಕುಡಿಯುವ ನೀರನ್ನ ನಗರದ ಸಂತೆಪೇಟೆ ವೃತ್ತದಲ್ಲಿ ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪೊಲೀಸ್ ಅಧಿಕಾರಿ ಕೃಷ್ಣ ನಾಯಕ್ ಬೆಳಗ್ಗೆ ಚಾಲನೆ ನೀಡಿದರು. ಇದೇ ವೇಳೆ ಟ್ರಸ್ಟ್ ಕಾರ್ಯಕರ್ತ ಅಮೀರ್ ಜಾನ್ ಮಾಧ್ಯಮದೊಂದಿಗೆ ಮಾತನಾಡಿ, ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಿರಂತರವಾಗಿ ಸುಮಾರು 14 ವರ್ಷಗಳಿಂದ ಬೇಸಿಗೆ ಕಾಲದಲ್ಲಿ ಹಾಸನ ನಗರದ ನಮ್ಮ ನಾಗರಿಕ ಬಂಧುಗಳಿಗೆ ಬಾಯಾರಿಕೆಯಿಂದ ಬಳಲಿ ಬಂದವರಿಗೆ ಹಾಗೂ ಪ್ರಯಾಣಿಕರಿಗೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಉಚಿತ ಕುಡಿಯುವ ನೀರನ್ನು ಕುಡಿಸಲಾಗುತ್ತಿದೆ. ಈ ವರ್ಷ ಕೂಡ ಉಚಿತ ಶುದ್ಧ ಕುಡಿಯುವ ನೀರನ್ನು ನಮ್ಮ ಸಂಘಟನೆಯಿಂದ ಕುಡಿಸಲಾಗುತ್ತಿದೆ. ಒಂದು ಸಂತೆಪೇಟೆ ವೃತ್ತ, ಮತ್ತೊಂದು ಸರ್ಕಾರಿ ಆಸ್ಪತ್ರೆ ಬಳಿ ಉಚಿತ ಕುಡಿಯುವ ನೀರಿನ ಘಟಕ ತೆರೆಯಲಾಗಿದೆ ಎಂದರು. ಇದರ ಜೊತೆಗೆ ಚಳಿಗಾಲದಲ್ಲಿ ಬಡವರಿಗೆ ಬೆಚ್ಚನೆಯ ಬೆಡ್ಶೀಟ್, ಪ್ರತಿ ತಿಂಗಳು 65 ಜನ ವಿಧವೆಯರಿಗೆ 500 ರೂಪಾಯಿಗಳ ಮಾಸಾಶನ ಕೊಡಲಾಗುತ್ತದೆ. ಅನೇಕರಿಗೆ ರೇಷನ್ ಕೊಡಲಾಗುವುದು, ಅಂಗವಿಕಲರಿಗೆ ಸಹಾಯ ಮಾಡುವುದು, ಮೆಡಿಕಲ್ ಕ್ಯಾಂಪ್ ಮಾಡುವುದು ಸೇರಿದಂತೆ ಹಲವಾರು ಸೇವಾ ಚಟುವಟಿಕೆಗಳನ್ನು ಯಾವ ಜಾತಿ ಭೇದ ನೋಡದೆ ಜನಸೇವೆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದು ಹೇಳಿದರು. ನಾವು ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸುಮಾರು 14 ವರ್ಷದಿಂದ ಬೇಸಿಗೆ ಕಾಲದಲ್ಲಿ ಹಾಸನದ ನಮ್ಮ ನಗರದ ನಾಗರಿಕರಿಗೆ ಬಾಯಾರಿ ಬಂದಂತ ಬಳಲಿದವರಿಗೆ ಹಾಗೂ ಪ್ರಯಾಣಿಕರಿಗೆ ನಾವು ಸುಮಾರು 14 ವರ್ಷದಿಂದ ಈ ಬೇಸಿಗೆ ಕಾಲದಲ್ಲಿ ಈ ಏಪ್ರಿಲ್ ಮತ್ತೆ ಮೇ ತಿಂಗಳಿನಲ್ಲಿ ತುಂಬಾ ಬಿಸಿಲಿರುತ್ತದೆ. ಆದ ಕಾರಣ ನಮ್ಮ ಸಫಾ ಬೈತುಲ್ ಮಾಲ್ ಸಂಘಟನೆ ವತಿಯಿಂದ ಪ್ರತಿ ವರ್ಷ ನಾವು ಈ 2 ತಿಂಗಳು ಶುದ್ಧ ನೀರನ್ನು ಉಚಿತವಾಗಿ ಕುಡಿಸ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ಕೂಡ ನಾವು ಸ್ವಲ್ಪ ಏಪ್ರಿಲ್ ತಿಂಗಳಲ್ಲಿ ಕೊಡಿಸ್ಲಿಕ್ಕೆ ಸ್ವಲ್ಪ ನಮ್ಮ ಕಾರಣಾಂತರಗಳಿಂದ ಕೆಲವು
ಕಾರಣದಿಂದ ಸ್ವಲ್ಪ ನಿಧಾನ ಆಯಿತು. ಆದ್ರೂ ಈ ವರ್ಷ ಪೂರ್ತಿ ನಾವು ನೀರು ಕುಡಿಸ್ಬೇಕು. ಈ ತಿಂಗಳು ಪೂರ್ತಿ ಮೇ ತಿಂಗಳಿನಲ್ಲಿ ಬಿಸಿಲು ಜಾಸ್ತಿ ಇರೋದ್ರಿಂದ ಜನರಿಗೆ ಓಡಾಡೋರಿಗೆ ತುಂಬಾ ದಣಿವಿರುತ್ತದೆ. ಅದರಿಂದ ನಾವು ಶುದ್ಧ ಕುಡಿಯೋ ನೀರನ್ನ ನಮ್ಮ ಸಂಘಟನೆಯಿಂದ ಕುಡಿಸ್ತಾ ಇದ್ದೀವಿ. ನನ್ನ ಹೆಸರು ಅಮೀರ್ ಜಾನ್ ಅಂತ ಹೇಳಿ, ನಾನು ಈ ಸಂಘದ ಕಾರ್ಯಕರ್ತ. ನಮ್ಮ ಪಕ್ಕದಲ್ಲಿ ಈ ಸಂಘದ ಹಾಸನ ಘಟಕದ ಅಧ್ಯಕ್ಷರಾದಂತಹ ಮುಖ್ತಾರ್ ಅಹಮದ್ ಅವರಿದ್ದಾರೆ ಮತ್ತು ಜಾಫರ್ ಸಾದಿಕ್ ಅವರು ಇದ್ದಾರೆ. ಈ ಸಂದರ್ಭದಲ್ಲಿ ಸಫಾ ಬೈತುಲ್ ಮಾಲ್ ಚಾರಿಟಬಲ್ ಟ್ರಸ್ಟ್ ಹಾಸನ ಘಟಕದ ಅಧ್ಯಕ್ಷ ಮುಖ್ತಾರ್ ಅಹಮದ್, ಜಾಫರ್ ಸಾದಿಕ್, ಅಬ್ದುಲ್ ಮಾದೀದ್, ಆದಿಲ್ ಪಾಷಾ ಇತರರು ಉಪಸ್ಥಿತರಿದ್ದರು. ಹೊಳೆನರಸೀಪುರದ ತಾಲೂಕು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅದೇ ತಾಲೂಕಿನ ಮಲ್ಲೇನಹಳ್ಳಿಯ ಸತೀಶ್ ಎಂಜೆ ಎಂಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದಾರೆ. ಮೃತ ಸತೀಶ್ 13 ವರ್ಷಗಳ ಹಿಂದೆ ವಿದ್ಯಾ ಎಂಬುವರನ್ನ ಮದುವೆಯಾಗಿ ನಗರದ ಚನ್ನಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಾಗಿದ್ರು. ಈ ನಡುವೆ ಗಂಡ ಹೆಂಡತಿ ಪದೇ ಪದೇ ಜಗಳ ಮಾಡಿಕೊಳ್ಳುತ್ತಿದ್ರು. ಈ ಸಂಬಂಧ ಕುಟುಂಬದವರೆಲ್ಲ ಸೇರಿ ಹಲವಾರು ಬಾರಿ ರಾಜಿ ಪಂಚಾಯಿತಿ ಮಾಡಿದರೂ ಸಹ ಸಂಸಾರ ಸರಿಯಾಗಿರಲಿಲ್ಲ. ಈ ನಡುವೆ ವಿದ್ಯಾ ಅವರ ತಂದೆ ತಾಯಿ, ತಮ್ಮ ಹಾಗೂ ಅವರ ಕಡೆಯವರು ಸೇರಿ ಅನೇಕ ಬಾರಿ ಸತೀಶ್ ಮೇಲೆ ಹಲ್ಲೆ ನಡೆಸಿದರು ಎನ್ನಲಾಗಿದೆ. ಏಪ್ರಿಲ್ 28ರಂದು ಬೆಳಗ್ಗೆ 9:15 ಸುಮಾರಿನಲ್ಲಿ ಸತೀಶ್ ಅವರ ಚಿಕ್ಕಪ್ಪನ ಮಗ ಕಿರಣ್ ಕುಮಾರ್ ಎಂಬುವರಿಗೆ ಕರೆ ಮಾಡಿ, ನಿಮ್ಮ ಅಣ್ಣನ ಆರೋಗ್ಯ ಸರಿಯಿಲ್ಲ, ಅವರನ್ನ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಬಂದು ಚಿಕಿತ್ಸೆಗೆ ದಾಖಲಿಸಿರುವುದಾಗಿ ತಿಳಿಸಿದ್ದಾಳೆ. ಕಿರಣ್ ಹಾಗೂ ಇತರರು ಹಿಂಸಾಸ್ಪತ್ರೆಗೆ ಬಂದು ನೋಡಿದಾಗ ಸತೀಶ್ ಮೃತಪಟ್ಟು ಮೃತದೇಹ ಶವಾಕಾರದಲ್ಲಿತ್ತು. ದೇಹ ನೋಡಿದಾಗ ತಲೆ ಹಾಗೂ ದೇಹದ ಕೆಲವು ಭಾಗಗಳಲ್ಲಿ ರಕ್ತಸ್ರಾವ ಆಗಿತ್ತು. ಹೀಗಾಗಿ ಅಣ್ಣ ಸತೀಶ್ ಅವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ಕಿರಣ್ ಕುಮಾರ್ ನೀಡಿದ ದೂರಿನ ಮೇರೆಗೆ ಬಡಾವಣೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಬೇಲೂರು ಪಟ್ಟಣದ ಸಮೀಪದ ಎಸ್ಸೂರಾಪುರ ಬಳಿಯ ಹನುಮಂತನಗರದ ಅತ್ತಲಗಿರಿ ಮಳಿಯಮ್ಮ ದೇಗುಲದಲ್ಲಿ ಸೋಮವಾರ ತಡರಾತ್ರಿ ದೇಗುಲದ ಬಾಗಿಲು ಒಡೆದು ಒಳಗಿದ್ದ ಹುಂಡಿಯಲ್ಲಿ ಸುಮಾರು 25,000ಕ್ಕೂ ಹೆಚ್ಚು ಹಣವನ್ನ ಕಳ್ಳರು ಹುಂಡಿ ಸಮೇತವಾಗಿ ತೆಗೆದುಕೊಂಡು ಹೋಗಿದ್ದಲ್ಲದೆ ದೇವಿಗೆ ಹಾಕಲಾಗಿದ್ದ ಚಿನ್ನದ ತಾಳಿಸರವನ್ನು ಬಿಡದೆ ಕದ್ದೊಯ್ದಿದ್ದಾರೆ. ಸ್ಥಳಕ್ಕೆ ಬೇಲೂರು ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಕರವೇ ಆಟೋ ಘಟಕದ ಅಧ್ಯಕ್ಷ ಲೋಕೇಶ್ ಮಾತನಾಡಿ, ಮಳಿಯಮ್ಮ ದೇವಿಯ ಜಾತ್ರಾ ಮಹೋತ್ಸವವು ಇನ್ನೇನು ಕೆಲವೇ ದಿನಗಳಲ್ಲಿ ನಡೆಯಲಿದ್ದು, ಹುಂಡಿಯಲ್ಲಿ ಜಾತ್ರೆ ಮಹೋತ್ಸವಕ್ಕೆ ಶೇಖರಿಸಿಟ್ಟಿದ್ದ ಸುಮಾರು 25,000ಕ್ಕೂ ಹೆಚ್ಚು ಹಣವನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಎಂದಿನಂತೆ ಅರ್ಚಕ ರಂಗಸ್ವಾಮಿ ತಾಯಿಗೆ ಪೂಜೆ ಸಲ್ಲಿಸಲು ಬಂದಾಗ ಕಳ್ಳತನವಾಗಿದ್ದು ತಿಳಿದು ಬಂದಿದೆ. ತಕ್ಷಣಕ್ಕೆ ಅವರು ಊರಿನ ಮುಖಂಡರಿಗೆ ಸುದ್ದಿ ತಿಳಿಸಿದ್ದಾರೆ. ಇಂದು ನಾವು ಹುಂಡಿ ಹಣವನ್ನು ಒಡೆಯಬೇಕಿತ್ತು. ಇದನ್ನು ತಿಳಿದವರು ಯಾರೋ ಈ ಕೆಲಸ ಮಾಡಿದ್ದಾರೆ. ಆದಷ್ಟು ಬೇಗ ಕಳ್ಳರನ್ನ ಹಿಡಿಯುವ ಕೆಲಸ ಪೊಲೀಸರು ಮಾಡಿ ಅವರಿಗೆ ತಕ್ಕ ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿದರು. ಸುರಪುರ ಗ್ರಾಮಸ್ಥರು ಮಂಗಳೂರು 8 ದಿವಸಕ್ಕೆ ಜಾತ್ರೆ ಇಟ್ಕೊಂಡಿದ್ದು, ಇಲ್ಲಿ ಬೆಳೆಯಮ್ಮನವರು ಕೆಂಡ ಇಟ್ಕೊಂಡಿದ್ದು. ಹಾಗಾಗಿ ಒಂದು ವರ್ಷ ಉಂಡಿ ಹೊಡೋದಿ ಸೇವೆ ಮಾಡೋಕ್ಕೆ ಇದು ಮಾಡೋರು ಅರ್ಚಕರು. ಏನೋ ನೋಡ್ಕೊಂಡ್ರೆ ಅಂತೇಳಿ ಮಾಡಿರ್ಬೋದು ಅಂತ ನನ್ನ ಅನಿಸಿಕೆ. ಇವತ್ತು ಹೊಡಿತೀವಿ ಉಂಡಿ ಅಂತ ಗೊತ್ತಾದ ಮೇಲೆ ಸರ್, ಇವತ್ತು ಹೊಡಿತೀವಿ ಉಂಡಿ ಅಂದಮೇಲೆ ರೈಟೇ ಓದ್ಕೊಂಡು ಹೋಗಿದ್ದಾರೆ ಅಂತ ತಿಳ್ಕೋಬೇಕು. ಅದರಲ್ಲಿ 20 25-30 ಸಾವಿರ 25-30 ಇರ್ಬೋದು ಅಷ್ಟೇ. ಒಂದು ವರ್ಷ 20,000 30,000 15,000 ಉಂಡಿ ದೇವ್ರ ಸೇವೆಗೆ ಅಂತ ಕೆಂಡಕ್ಕೆ ಅಂತ ಅರ್ಚಕರು ಇದು ಮಾಡೋರು. ಎಲ್ಲರ ಮುಂದೆ ತಾಂಡಿ ಎಲ್ಲರ ಮುಂದೆ ಓಪನ್ ಮಾಡೋರು. ಇವಾಗ ಅವ್ರಿಗೊಬ್ಬರೇ ಇದ್ಕೊಂಡು ಇದು ಮಾಡೋ ಸರಿಯಾಗಲ್ಲ. ಈ 3 ಮನೆ ದೇವರಲ್ವ ಇದೇನು ಶ್ರೇಷ್ಠಪುರ ಗ್ರಾಮ ಅತ್ತಿಗೆರೆ ಗ್ರಾಮದ್ದು ಅಂತ ಹನುಮಂತನಗರಕ್ಕೂ ಸೇರುತ್ತೆ, 3 ಇರೋದು. ಹಂಗಾಗಿ ಅಂತ ಎಲ್ಲ ಇದು ಮಾಡ್ಕೊಳ್ಳೋಣ ಅಂತ ಸುಮ್ಮನಿದ್ದು. ಇವತ್ತು ಹೊಡೆದಲಾಯ್ತೆ, ಪೂಜೆ ಮಾಡಿ ಹೊಡೆದಲಾಗ್ತೆ ಅಂತ ಸುಮ್ಮನಿದ್ದು. ಅಂದರೆ ಯಾವ ಕಿಡಿಗೆ ಹಿಡ್ಬಿಡು ಒತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅದನ್ನೇ ಉಂಡಿ ತಾಯಿ ನಮಗೂ ತಾಳಿ ಇದು ಮಾಡಿದ್ದಾರೆ. ತಾಯಿ ನೋಡ್ಕೋಬೇಕು, ಅವ್ರನ್ನ ಕಲ್ಪಿಸ್ಬೇಕು. ನಾವು ನೀನು ರಕ್ತ ಕಕ್ಷಿ ನಾನೇ ಅಂತ ಇದು ಮಾಡಿಸ್ಬೇಕು, ನೀನು ಹಳೆಯಮ್ಮ ಅಂತ ಇದ್ರೆ ಆಮೇಲೆ ಹೇಳಿಕೆ ಕೊಟ್ಟಿದ್ದೀವಿ. ಇದು ಮಾಡ್ತಾರೆ ಪೊಲೀಸು. ಬೇಲೂರು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಬಂದಿದ್ದೀವಿ. ಅಕ್ಲಾಜ್ಮೆಂಟ್ ಕೊಟ್ಟಿದ್ದಾರೆ ನಮಗೆ, ನೋಡೋಣ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ಈಗ ಕಂಪ್ಲೇಂಟ್ ಕೊಟ್ಟಿದ್ದು ಮಾಡಿ. ಇವತ್ತು ಕೆಂಟು ಜಾತ್ರೆ ಇದೆ, ಬೆಳೆಯಮ್ಮ ಕೆಂಡ ಮಾಡ್ತಾ ಇದ್ದೀವಿ. ಹಂಗಾಗಿ ಇದು ಮಾಡೋಣ ಇದು ಮಾಡ್ತಾ ಇದ್ದೀವಿ. ದೇವರು ಏನು ಮಾಡಪ್ಪ ನಮಗೆ ಗೊತ್ತಿಲ್ಲ. ಪಾಪ ಅವ್ನ ಕೈಲಿ ಯಾರು ಊರವರು ಚೂರು ಎಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಚೂರು ಕೊಡ್ತಾರೆ ಇನ್ನೇನೆಲ್ಲವ ಎಲ್ಲ ಕೊಟ್ಟಾಗ ಅದೇ ಏನು ಮಾಡೋಕೆ ದೇವರು ಇದು ಮಾಡ್ಕೊಂಡು ಅದನ್ನು ಚೂರು ಇದು ಮಾಡಿಕೊಡ್ಬೇಕು ಅಂತ ನಮ್ಮಲ್ಲಿ ಒಂದು ಪ್ರಾರ್ಥನೆ ಮಾಡ್ತೀವಿ. ಹಾಸನದ ಪ್ರತಿಷ್ಠಿತ ಮಲೆನಾಡು ಕಾಲೇಜಿನಲ್ಲಿ ಸಿವಿಲ್ ವಿಭಾಗದಿಂದ 3 ದಿನಗಳ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಟಿ ದೇವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಈ ಹಿಂದೆ ಸಿವಿಲ್ಗೆ ಕೋರ್ಸ್ಗೆ ಉತ್ತಮ ಬೇಡಿಕೆ ಇತ್ತು. ಇಂದು ಆ ಬೇಡಿಕೆ ಕೊಂಚ ಕಡಿಮೆಯಾಗಿದ್ರೂ ಡಿಮ್ಯಾಂಡ್ ಕಮ್ಮಿಯಾಗಿಲ್ಲ. ದೇಶವನ್ನ ಕಟ್ಟುವ ನಿಟ್ಟಿನಲ್ಲಿ ಸಿವಿಲ್ ಇಂಜಿನಿಯರ್ಗಳ ಪಾತ್ರ ಪ್ರಮುಖವಾಗಿದ್ದು, ಸಿವಿಲ್ ವಿಭಾಗ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಮುಗಿದ ಮೇಲೆ ಮುಂದೇನು ಎಂಬ ಬಗ್ಗೆ ನಿರ್ಧಾರ ಮಾಡಲು 3 ದಿನಗಳ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿಮಾತು ಹೇಳಿದರು. ಓದೋದಾದ್ಮೇಲೆ ನಾನು ಹೆಣ್ಣರಾಜು ಒಂದೇ ರೂಮ್ನಲ್ಲಿ ಇದ್ದವರು. ಅವರೆಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ರು. ನಾವು ಎಲ್ಲ ಕಾಲೇಜಲ್ಲಿ ಆಗ ನಮಗೆ ಇಂಜಿನಿಯರಿಂಗ್ ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಒಂದೇ ನಮಗೆ ಗೊತ್ತಿತ್ತು. ಯಾಕೆಂದರೆ ಮೋಸ್ಟ್ ಆಫ್ ಅವರ್ ನಮ್ಮ ಫ್ರೆಂಡ್ಸ್ ಸಿವಿಲ್ ಇಂಜಿನಿಯರಿಂಗ್.
BMS ಕಾಲೇಜೆಲ್ಲ ಆಗಿದೆ, ಗೌರ್ಮೆಂಟ್ ಕಾಲೇಜಲ್ಲಿ ಎಲ್ಲ ಇರ್ತಕ್ಕಂಥವ್ರು ಎಲ್ಲ ಸಿವಿಲ್ ಇಂಜಿನಿಯರಿಂಗ್. ಅಂದರೆ ಆ ಕಾಲದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಅಂದರೆ ಅಂಥ ಮಹತ್ವ ಇತ್ತು. ಅಂಥ ಮಹತ್ವನ ಸ್ವಲ್ಪ ಕಡಿಮೆ ಆಗಿತ್ತು. ಈಗೆಲ್ಲ ಕೇವಲ ಯುವಕರಿದ್ದೀರಿ. ಅದಕ್ಕೆ ಮುಂದಿನ ಪೀಳಿಗೆಗೆ ಈ ಸಿವಿಲ್ ಇಂಜಿನಿಯರಿಂಗ್ ಒಂದು ಶಕ್ತಿ ಆಗುತ್ತೆ ಅಂತ ನಮ್ಮೆಲ್ಲ ಭಾವನೆ ಇದೆ. ಆ ರೀತಿ ಇವತ್ತು ಬರೀ BE ಮಾಡ್ಕೊಂಡ್ರೆ ಜೀವನದಲ್ಲಿ ಏನು ಸಾಧನೆ ಆಗಲ್ಲ, ಸಾಧಿಸೋಕ್ಕೂ ಆಗಲ್ಲ ಅಂತ ಅಭಿಪ್ರಾಯ ತಮಗೆಲ್ಲ ಗೊತ್ತಿದೆ. ಆದಷ್ಟು ಉನ್ನತವಾದಂತಹ ವ್ಯಾಸಂಗ ಮಾಡಿದರೆ ಒಳ್ಳೊಳ್ಳೆ ಕಾಲೇಜಲ್ಲಿ, ಈಗ ನಾಲ್ಕನೇ ವೆಂಕಟರಾಜು ಟಾಟಾ ಇನ್ಸ್ಟಿಟ್ಯೂಟ್ ಕಲ್ಬತ್ತವರು ಒಂದು ಸಿವಿಲ್ ಡಿಪಾರ್ಟ್ಮೆಂಟಿನ ಕಾರ್ಯಾಗಾರ ಅಂತರ್ಜಿಲ್ಲಾ ಮಟ್ಟದ ಒಂದು ಒಳ್ಳೆಯ ಕಾರ್ಯಾಗಾರ. ಈ ಕಾರ್ಯಾಗಾರದಲ್ಲಿ ನಿಮಗೆಲ್ಲ ಉತ್ತಮವಾಗಿ 3 ದಿವಸ ಕಲಿಸ್ತಕ್ಕಂತಹ ಎಲ್ಲ, ಯಾಕೆಂದರೆ ನಿಮ್ಮ ಮನೆ ಬಾಗಿಲಿಗೆ ಯಾರು ಬರೋದಿಲ್ಲ, ಅವರಾಗೆ ಬಂದು ನಿಮಗೆ ಟ್ರೈನ್ ಮಾಡ್ತಾರೆ. ನಿಮ್ಮ ಒಂದು ಭವಿಷ್ಯಕ್ಕೆ ನಾಂದಿಯನ್ನು ಹಾಡಲಿಕ್ಕೆ ನಮ್ಮ ಕಾಲೇಜಿನ ಮುಖಾಂತರ ನಿಮಗೆ ಒಂದು ಅವಕಾಶ ಸಿಕ್ಕಿದೆ. ಆ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಈ ಒಂದು ದೇಶದ ಆಸ್ತಿ ಸಿವಿಲ್ ಡಿಪಾರ್ಟ್ಮೆಂಟಿನ ವಿದ್ಯಾರ್ಥಿಗಳು. ನೀವು ರಸ್ತೆ ಇರ್ಬೋದು, ತೆರಿಗೆ ಇರ್ಬೋದು, ಯೋಜನೆ ಇರ್ಬೋದು, ವಾಟರ್ ಇರ್ಬೋದು, ನೀವು ನೀರಿನಲ್ಲೂ ಸಹ ಮನೆ ಕಟ್ಟಿ ತೋರಿಸ್ಬೋದು, ಸೇತುವೆ ಕಟ್ಟಿ ತೋರಿಸ್ಬೋದು. ಈ ಒಂದು ದೇಶದ ಉದ್ಧಾರಕ್ಕೆ ನಿಮ್ಮ ಅಗತ್ಯತೆ ಹೆಚ್ಚಿನದು. ಆದ್ದರಿಂದ ಈ ಕಾರ್ಯಾಗಾರದ ಉಪಯೋಗವನ್ನು ಪಡೆದು ದೇಶ ಕಟ್ಟುವಲ್ಲಿ ಸಫಲರಾಗಿರ್ತಕ್ಕಂಥ ಮಾತನಾಡಿ ಇಲ್ಲಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣಯ್ಯ, ಡೀನ್ ದುಷ್ಯಂತ್ ಕುಮಾರ್, HED ನರಸಿಂಹನ್, ರಿಸೋರ್ಸ್ ಪರ್ಸನ್ ಅರ್ಜುನ್ ಚಬ್ಬಾರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಂದಲ್ಲ ಒಂದು ರೀತಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಹೊರೆ ಹಾಕುತ್ತಾ ಬಂದಿರುವುದನ್ನು ಖಂಡಿಸಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ನಿಂದ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾಧ್ಯಕ್ಷೆ ಅಫ್ರೋಜಾ ಬೇಗಂ ಮಾಧ್ಯಮದವರೊಂದಿಗೆ ಮಾತನಾಡಿ, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರಾಜ್ಯದ ಜನತೆಯ ಮೇಲೆ ಮಿತಿಮೀರಿದ ಆರ್ಥಿಕ ಹೊರೆಯನ್ನು ಹೇರುತ್ತಿರುವುದರ ವಿರುದ್ಧ ನಮ್ಮ ಸಮಿತಿಯು ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತದೆ. ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವ ಜನತೆಗೆ ಅತ್ತ ಕೇಂದ್ರ ಬಿಜೆಪಿ ಸರ್ಕಾರ ಅಡುಗೆ ಅನಿಲ ದರವನ್ನು ಹೆಚ್ಚಿಸಿದರೆ, ಇತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿದ್ಯುತ್, ಹಾಲು, ಬಸ್ ದರಗಳನ್ನು ಏರಿಸಿದ್ದು ಇದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದರು. ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಒಂದಲ್ಲ ಒಂದು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆ ಹೊರೆಯನ್ನು ಹೊರಿಸ್ತಾ ಬರ್ತಾ ಇದೆ. ಡೀಸೆಲ್, ಪೆಟ್ರೋಲ್ಗಳ ಬೆಲೆ ಏರಿಕೆ, ಲೀಟರಿಗೆ 2 ರೂಪಾಯಿ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹೆಚ್ಚಾಗಿದೆ. ಹಾಗೂ 550 ml ಹಾಲನ್ನು ನೀಡುತ್ತಿದ್ದ ರಾಜ್ಯ ಸರ್ಕಾರ 50 ml ಹಾಲನ್ನು ಕಡಿಮೆ ಮಾಡಿ 500 ml ಎಷ್ಟು 550 ml ಎಷ್ಟು ಬೆಲೆಯನ್ನು ತಗೊಳ್ತಿರೋ ಅಷ್ಟೇ ಬೆಲೆಯನ್ನು ತಗೊಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಎಲ್ಲಾ ಕಡೆಯಿಂದಲೂ ಜನಸಾಮಾನ್ಯರ ಮೇಲೆ ಹೊರೆ. ಹಾಗಾಗಿ ನಾವು ಕೇಂದ್ರ ಸರ್ಕಾರ ಒಂದು ಗ್ಯಾಸಿನ ಬೆಲೆಯನ್ನು ಹೆಚ್ಚು ಮಾಡಿದೆ. ಹಾಗಾಗಿ ನಾನು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಬೆಲೆ ಏರಿಕೆಯನ್ನು ಖಂಡಿಸಿ ಇವತ್ತು ವುಮೆನ್ ಇಂಡಿಯಾ ಮೂವ್ಮೆಂಟ್ ಹಾಸನ ಜಿಲ್ಲಾ ಸಮಿತಿಯ ವತಿಯಿಂದ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಹೇಳುವುದೇನೆಂದರೆ, ಒಂದು ರೀತಿಯಲ್ಲಿ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಬೆಲೆ ಏರಿಕೆಯಿಂದ ಅವರನ್ನು ಈ ಸಂದರ್ಭದಲ್ಲಿ ವಿಮೆನ್ ಇಂಡಿಯಾ ಮೂವ್ಮೆಂಟ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಾಹಿರಾ ಬಾನು, ರಾಜ್ಯ ಸಮಿತಿ ಸದಸ್ಯೆ ರೂಪಿ ವಾಹಿದ್, ಹಸ್ಮತ್ ಬಾನು ಮತ್ತಿತರರು ಉಪಸ್ಥಿತರಿದ್ದರು. ದೇಶ ಕಟ್ಟುವುದರಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದಾಗಿದೆ. ಹಾಗಾಗಿ ಬದ್ಧತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದರ ಜೊತೆಗೆ ನೌಕರರು ಶಿಸ್ತನ್ನು ಮೈಗೂಡಿಸಿಕೊಳ್ಳಿ ಎಂದು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ತಿಳಿಸಿದ್ದಾರೆ. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಸೋಮವಾರ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ದಿನಾಚರಣೆ ಮತ್ತು ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ 2025ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪರಿಣಾಮಕಾರಿಯಾಗಿ ಕೆಲಸ ಮಾಡುವ ಸರ್ಕಾರಿ ನೌಕರರು ಇದ್ದಾಗ ಮಾತ್ರ ಆಡಳಿತ ಸುಗಮವಾಗಿರುತ್ತದೆ. ಹಾಗೆಯೇ ಜನರ ಸಮಸ್ಯೆಗಳನ್ನು ಕೂಡ ಶೀಘ್ರವಾಗಿ ಬಗೆಹರಿಸಬಹುದು. ಹಾಗಾಗಿ ಎಲ್ಲ ಅಧಿಕಾರಿಗಳು ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಹೇಳಿದರು.
ಪ್ರತಿಯೊಬ್ಬ ಸರ್ಕಾರಿ ನೌಕರರು ತಮ್ಮ ಜವಾಬ್ದಾರಿ ಅರಿತು ಕಾನೂನಿನ ಚೌಕಟ್ಟಿನಲ್ಲಿ ಕರ್ತವ್ಯ ನಿರ್ವಹಿಸಿ ಆದ್ಯತೆಯ ಮೇರೆಗೆ ಸಾರ್ವಜನಿಕರಿಗೆ ಉತ್ತಮ ಸೇವೆ ಒದಗಿಸಿ ಎಂದಿರಲ್ಲದೆ ನಾವು ಹೇಳಿದಂತೆ ಮಾಡಿ ತೋರಿಸಬೇಕು. ಈ ನಿಟ್ಟಿನಲ್ಲಿ ಮಾತನ್ನು ಕೃತಿ ರೂಪಕ್ಕೆ ತರಬೇಕು. ಭಾರತದ ಇತರೆ ರಾಜ್ಯಗಳಿಗೆ ಹೋಲಿಸಿದರೆ ಕರ್ನಾಟಕ ರಾಜ್ಯ ಪ್ರತಿಯೊಂದು ಕೆಲಸ ಕಾರ್ಯಗಳ ಅನುಷ್ಠಾನದಲ್ಲಿ ಮುಂಚೂಣಿಯಲ್ಲಿದೆ. ವೃತ್ತಿ ಜೀವನದಲ್ಲಿ ಯಾರು ಬೆರಳು ತೋರಿಸದಂತೆ ನಡೆಯಬೇಕು ಎಂದರು. ಸ್ಪೇಸ್ ಆಗಿರ್ಬೋದು, ನಿಮ್ಮ ವರ್ಕಿಂಗ್ ಎನ್ವೈರನ್ಮೆಂಟಲ್ ಆಗಿರ್ಬೋದು, ಫ್ಯಾಮಿಲಿ ಎನ್ವೈರನ್ಮೆಂಟಲ್ ಆಗಿರ್ಬೋದು, ಒಳ್ಳೇದಾಗಬೇಕು ಅಂತಂದ್ಬಿಟ್ಟು ನಾನು ಅವತ್ತು ಹೇಳಿದ್ದೆ. ಪರವಾಗಿಲ್ಲ, ಒಂದು ಫ್ಯೂ ಪೀಪಲ್ ಯು ಆರ್ ಗುಡ್, ಯು ಆರ್ ಅಡಾಪ್ಟಿಂಗ್, ಯು ಆರ್ ಫಾಲೋಯಿಂಗ್ ವೆರಿ ಗುಡ್. ಸೊ ಅದಾದಮೇಲೆ ನಾವು ಬೇರೆ ಬೇರೆದೆಲ್ಲ ಹೇಳಿದ್ದೆ. ಹೊಟ್ಟೆ ಕಿಚ್ಚಪಡಬಾರ್ದು, ಹೆಣ್ಮಕ್ಳಿಗೆ ವಿಶೇಷವಾಗಿ ಜಲಸಿ ದೈನೇಮ್ ಅಂತಂದ್ಬಿಟ್ಟು ಶೇಕ್ಸ್ಪಿಯರ್ ಹೇಳಿದಾನಲ್ಲ, ಆ ಥರ ಯಾರು ಹೊಟ್ಟೆ ಕಿಚ್ಚು ಪಡೋದು ಬಿಟ್ಟಿದ್ದೀರಾ? ಬಿಕಾಸ್ ರಿಸಲ್ಟ್ ಆದರೂ ನೋಡಬೇಕಲ್ವ. ಮಕ್ಳಿಗೆ ಎಕ್ಸಾಮ್ ಕೊಟ್ಟರೆ, ಮಕ್ಕಳು ಅಂತಂದರೆ ಯು ಆರ್ ಆಲ್ ಸೀನಿಯರ್ ಆಫೀಸರ್ಸ್, ಏನಾದರೂ ಒಂದು ಹೇಳಿದಾಗ ಸಮಥಿಂಗ್ ವಿ ನೀಡ್ ಟು ಫಾಲೋ ಅಲ್ವಾ. ಸೊ ಯಾರು ಹೊಟ್ಟೆ ಕಿಚ್ಚು ಪಡೋದೆಲ್ಲ ಬಿಟ್ಟಿದ್ದೀರಲ್ಲ ಹೆಣ್ಮಕ್ಳು? ಬಿಟ್ಟಿದ್ದೀರಾ? ಆಗಿರೋಣ, ದೇಶದ ಬಗ್ಗೆ ಯೋಚನೆ ಮಾಡೋಣ, ನಮ್ಮ ಕಮಿಟ್ಮೆಂಟ್ ಬಗ್ಗೆ ಯೋಚನೆ ಮಾಡೋಣ. ನಾವು ಯಾರು, ಹೂ ಆಮ್ ಐ? ನಾನು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ಅಧಿಕಾರಿ ಅಥವಾ ನೌಕರ. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ವೆಂಕಟೇಶ್ ನಾಯ್ಡು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಪಿ ಕೃಷ್ಣೇಗೌಡ, ಡಿಡಿಪಿಐ ಚಂದ್ರಶೇಖರ್, ಹಿಮ್ಸ್ ನಿರ್ದೇಶಕರಾದ ರಾಜಣ್ಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್ ಹೆಚ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಭಾರತದ ಸಂವಿಧಾನವನ್ನ 1000 ವರ್ಷಗಳ ಹಿಂದೆಯೇ ಬರೆಯಲಾಗಿತ್ತೆಂದು ಕಾಂಗ್ರೆಸ್ನ ರಾಹುಲ್ ಗಾಂಧಿಯವರು ಹೇಳುವ ಮೂಲಕ ಸಂವಿಧಾನ ಕರ್ತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನವೆಸಗಿ ಇಂದಿಗೂ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಎಂದು ನಿರೂಪಿಸಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಚಲವಾದಿ ನಾರಾಯಣಸ್ವಾಮಿ ತಿಳಿಸಿದರು. ಪಟ್ಟಣದ ಮಾದೇಶ್ವರ ಕಲ್ಯಾಣ ಮಂಟಪದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಯೋಜಿಸಿದ್ದ ಕಾಂಗ್ರೆಸ್ ಒಂದು ಸುಡುವ ಮನೆ ಎಚ್ಚರ, ಬಾಬಾ ಸಾಹೇಬರು ಹೀಗೇಕೆ ಹೇಳಿದರು ವಿಚಾರ ಯಾತ್ರೆ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ, ರಾಹುಲ್ ಗಾಂಧಿ ಅವರು ಹೇಳಿರುವ ಹೇಳಿಕೆಗೆ ಏನಾದರೂ ಸಂಬಂಧವಿದೆಯೇ? ಇದರ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆಯ ಹಿಂದಿಡಿದು ಪ್ರಿಯಾಂಕ ಖರ್ಗೆ, ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಸೇರಿದಂತೆ ಇತರೆ ದಲಿತ ನಾಯಕರು ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಮಾಡಲು ತಾಕತ್ತಿಲ್ಲವೇ ಎಂದು ವಾಗ್ದಾಳಿ ನಡೆಸಿ, ಈ ರೀತಿ ಗುಲಾಮ್ಗಿರಿ ಬದುಕುವುದಕ್ಕಿಂತ ಸ್ವಾಭಿಮಾನದಿಂದ ಬದುಕು ಎಂದು ಆಕ್ರೋಶಭರಿತವಾಗಿ ಮಾತನಾಡಿದರು. ಒಂದು 1000 ವರ್ಷದಿಂದ ಬಂದಿತ್ತು ಅಂದ್ರೆ ಅರ್ಥ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರ್ತಿಲ್ಲ ಅಂತ ಅರ್ಥ. ಕಾಂಗ್ರೆಸ್ ಪಕ್ಷದಲ್ಲಿರತಕ್ಕಂಥ ಎಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಂದ ಹಿಡಿದು ಈ ಕರ್ನಾಟಕದಲ್ಲಿರ್ತಕ್ಕಂಥ ಛೋಟ ಮೋಟ ದಲಿತ ನಾಯಕರವರೆಗೆ, ಅದರಲ್ಲೂ ಈ ಕ್ಷೇತ್ರವನ್ನು ಪ್ರತಿನಿಧಿಸುವ ಮಹನೀಯ ಬಗ್ಗೆ ನನ್ನ ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಹೇಳಿದ್ದು ನಿಮಗೆ ಸಮ್ಮತಿ ಇದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯಲಿಲ್ವಾ? ಇದು 1000 ವರ್ಷದಿಂದ ಬಂದಿದ್ದ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ತಾಕತ್ತಿಲ್ವಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಿದ್ರೆ ನಿಮಗೆ ವೋಟ್ ಬ್ಯಾಂಕ್ನ ಅಂಬೇಡ್ಕರ್ ಅಷ್ಟೇ ಅವರು, ನಿಮಗೆ ಅವರ ಬಗ್ಗೆ ಗೌರವ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ. ಟಿ ನರಸೀಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಖ್ಯಾತ ವೈದ್ಯ ಡಾಕ್ಟರ್ ರೇವಣ್ಣ ಮಾತನಾಡಿ, ಅಂಬೇಡ್ಕರ್ ಅವರ ಚಿಂತನೆ ಪರಿಕಲ್ಪನೆಗಳನ್ನು ಅನುಷ್ಠಾನಕ್ಕೆ ತರಲು ಕಾಂಗ್ರೆಸ್ ಸರ್ಕಾರ ಎಂದಿಗೂ ಮುಂದೆ ಬರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ ಬಾಬಾ ಸಾಹೇಬರು ಸ್ಪರ್ಧಿಸಿದಾಗ ವ್ಯವಸ್ಥಿತವಾಗಿ ಅವರನ್ನು ಸೋಲಿಸುತ್ತಾರೆ. ಅಂದು ಅವರನ್ನು ಕಾಂಗ್ರೆಸ್ ಸೋಲಿಸದಿದ್ದರೆ ಅಂದೇ ನಮ್ಮ ಭಾರತ ಅಭಿವೃದ್ಧಿ ದೇಶಗಳಲ್ಲಿ ನಂಬರ್ 1 ಸ್ಥಾನದಲ್ಲಿ ಅಂದೇ ಇರುತ್ತಿತ್ತು ಎಂದರು. ಲಕ್ನೋದಲ್ಲಿ ಅವರು ಈ ಮಾತನ್ನು ಬಹಳ ನೋವಿನಿಂದ ಹೇಳ್ತಾರೆ. ಅವರು ಯಾವುದೇ ಒಂದು ಮಾತು ಹೇಳಿದ್ರೆ ಅದರಲ್ಲಿ ಅಗಾಧವಾದ ಒಂದು ಅರ್ಥ ಇರ್ತದೆ, ನೋವು ಇರ್ತದೆ ಮತ್ತು ಹೋರಾಟದ ಭಾವನೆ ಇರ್ತದೆ. ಬಾಬಾ ಸಾಹೇಬರನ್ನ ಬಹಳ ವ್ಯವಸ್ಥಿತವಾಗಿ ಅವರು ಏನು ಕಂಡಂತ ಆಧುನಿಕ ಭಾರತ ದೇಶವನ್ನ ಇಡೀ ಪ್ರಪಂಚದ ಭೂಪಟದಲ್ಲಿ ಅವರ ಏನು ಚಿಂತನೆಗಳಿತ್ತು, ಪರಿಕಲ್ಪನೆಗಳಿತ್ತು, ಅದನ್ನು ಅನುಷ್ಠಾನಕ್ಕೆ ತರಲು ಈ ದೇಶದಲ್ಲಿ ಇರ್ತಕ್ಕಂಥ ದೇಶವಾಸಿಗಳು ಯಾರೇ ಇರಲಿ, ಪರಿಶಿಷ್ಟ ಪಂಗಡದವರಿರಲಿ, ಪರಿಶಿಷ್ಟ ಜಾತಿಯಲ್ಲಿ ಹಿಂದುಳಿದವರಿರಲಿ, ಪರಿಶಿಷ್ಟ ಮತ್ತೆ OBC ಅವರು ಇರಲಿ, ಹಾಗೆ ಕೂಲಿ ಕಾರ್ಮಿಕರು, ವಿಶೇಷವಾಗಿ ಮಹಿಳೆಯರು, ಎಲ್ಲರನ್ನ ಕೂಡ ಸಮಾನವಾಗಿ ಒಂದು ಅವರ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆ ತರಬೇಕು ಅಂತ ಹೇಳಿ ಅವರು ಬಹಳ ಕನಸಿತ್ತು. ಬಹುಶಃ ಕಾಂಗ್ರೆಸ್ ಅದಕ್ಕೆ ಅಡಚಣೆ ಮಾಡಿಲ್ಲ ಅಂತಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಶ್ರೀವಾತ್ಸವ್, ಮಾಜಿ ಶಾಸಕರಾದ ನಾಗೇಂದ್ರ, ಕೋಲಾರ ಮಾಜಿ ಸಂಸದರಾದ ಮುನಿಸ್ವಾಮಿ, ಯಲರ್ ಮಹದೇವಸ್ವಾಮಿ, ಶೈಲೇಂದ್ರ, ತೊಟ್ಟವಾಡಿ ಅನಿಲ್ ಕುಮಾರ್, ಸಾಮ್ರಾಟ್ ಸುಂದರೇಶನ್,
ಕರುಹಟ್ಟಿ ಮಹದೇವಯ್ಯ, ಸಿಎಂ ಮಹದೇವಯ್ಯ, ಬನ್ನೂರು ರಾಮಚಂದ್ರ, ಲೋಕೇಶ್ ನಾಯ್ಕ್ ಸೇರಿದಂತೆ ಬಿಜೆಪಿ ಪಕ್ಷದ ವಿವಿಧ ವಿಭಾಗಗಳ ಮುಖ್ಯಸ್ಥರು ಸೇರಿದಂತೆ ಇತರ ಮುಖಂಡರು ಹಾಜರಿದ್ದರು. ಕೇರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಹರಳಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ರವರು ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆಯಲ್ಲಿ ಪ್ರಶಸ್ತಿ ಲಭಿಸಲು ಅವಕಾಶ ಮಾಡಿಕೊಟ್ಟ ಶಾಸಕರು ಎಚ್.ಟಿ. ಮಂಜು ಹಾಗೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಹಾಗೂ ಸದಸ್ಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಎಂದು ಅಧ್ಯಕ್ಷ ಅಶೋಕ್ ಹೇಳಿದರು. ಕರ್ನಾಟಕ ಪ್ರೆಸ್ ಕ್ಲಬ್ ವತಿಯಿಂದ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸುತ್ತಿರುವವರನ್ನು ಗುರುತಿಸಿ ಬೆಂಗಳೂರಿನ ಜೆಸಿ ರಸ್ತೆಯ ಕನ್ನಡ ಭವನದ ನಯನ ಸಭಾಂಗಣದಲ್ಲಿ ಅಶೋಕ್ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಜನಸ್ನೇಹಿ ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಸರ್ಕಾರದ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಸೇರಿದಂತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಅರ್ಪಣಾ ಮನೋಭಾವದಿಂದ ಕೆಲಸ ನಿರ್ವಹಿಸುತ್ತಿರುವ ಅಶೋಕ್ ರವರನ್ನ ಪ್ರೆಸ್ ಕ್ಲಬ್ ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಕರ್ನಾಟಕ ಪಂಚಾಯತ್ ಐಕಾನ್ ಪ್ರಶಸ್ತಿಗೆ ಭಾಜನರಾದ ಹರಳಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಅವರನ್ನ ಶಾಸಕ ಎಚ್.ಟಿ. ಮಂಜು, ತಾಲೂಕು ಜೆಡಿಎಸ್ ಅಧ್ಯಕ್ಷ ಜಾನಕಿರಾಮು, ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸುಷ್ಮಾ ಹಾಗೂ ಹರಳಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಭಿನಂದನೆ ಸಲ್ಲಿಸಿದರು. ಇವರೆಲ್ಲ ಸಹಾಯದಿಂದ ನಾನು ಅವ್ರ ಜೊತೆ ಸೇರಿಕೊಂಡು ನಮ್ಮ ಹರಳಳ್ಳಿಗೆ ನಾವೆಲ್ಲರೂ ಸೇರ್ಕೊಂಡು ಈ ಪ್ರಶಸ್ತಿ ಹೊತ್ಕೊಂಡು ಬಂದಿದ್ದೀವಿ ಅಂತ ಮತ್ತೊಮ್ಮೆ ನಾನು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಒಬ್ಬನಿಂದ ಏನು ಬಂತು ಅಂತ ನನ್ನಲ್ಲ, ಆದರೆ ನಾನು ಈ ಸಮೂಹ ಇವತ್ತು ಏನಿದೆ ಅವರೆಲ್ಲರ ಒಂದು ಅವರಲ್ಲಿ ಇರ್ತಕ್ಕಂಥ ಒಂದು ಪುಣ್ಯ ಯೋಗ, ಒಂದು ಸುವರ್ಣ ಅಕ್ಷರದಲ್ಲಿ ಬರ್ಕೊಂಡು ಮಡಗುವಂಥ ದಿನ, ಅವರೆಲ್ಲರ ಒಂದು ಸಂಯತೆ ಹಾಗೂ ನಮ್ಮ ಸರ್ವ ಸದಸ್ಯರು ನನ್ನನ್ನು ಈಗ ಈ ಪಂಚಾಯತಿಲಿ ಮತ್ತೆ ನನ್ನ ಕಾಲಾವಧಿಗೆ ಅಧ್ಯಕ್ಷರನ್ನಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಂಡಂಥ ನನ್ನ ಎಲ್ಲ ಸದಸ್ಯರುಗಳಿಗೆ ಮತ್ತೊಮ್ಮೆ ನಾನು ಚಿರಋಣಿ ಆಗ್ತಾ ಅವರ ಒಂದು ಹೋರಾಟ ಮತ್ತು ಅವರ ಒಂದು ಸಂಯತೆ, ನನಗೆ ಕೊಟ್ಟಂಥ ಸಂಯತೆಯಿಂದಲೇ ನನಗೆ ಈ ಪ್ರಶಸ್ತಿ ದೊರಕದೆ ಅಂತ ಮತ್ತೊಮ್ಮೆ ನಾನು ಹೇಳ್ತಾ ಈ ಪಂಚಾಯಿತಿಗೆ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡಂಥ ನಮ್ಮ ತಾಲೂಕಿನ ಶಾಸಕರು ಹಾಗೂ ನಮ್ಮ ನೆಚ್ಚಿನ ನಾಯಕರು ಆದಂಥ ಮಂಜಣ್ಣ ಅವ್ರಿಗೂ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಯಾಕೆ ಅಂತಂದರೆ ನನ್ನ ಈ ಕಾಲಾವಧಿಗೆ ಅಧ್ಯಕ್ಷನಾಗಿ ನಮ್ಮ ಸದಸ್ಯರು ಹಾಗೂ ನಮ್ಮ ಕೇರ್ಪೇಟೆ ತಾಲೂಕಿನ ಕೆಹೆಬ್ಬಾಳು ಹೋಬಳಿಯ ಅಂಬಿಗರಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಮಂಜುಳಾ ಸತೀಶ್, ಉಪಾಧ್ಯಕ್ಷರಾಗಿ ಗೀತಾ ಶಿವಕುಮಾರ್ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಸಭಾಂಗಣದಲ್ಲಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನ ಬಯಸಿ ಮಂಜುಳಾ ಸತೀಶ್, ಉಪಾಧ್ಯಕ್ಷ ಸ್ಥಾನಕ್ಕೆ ಗೀತಾ ಶಿವಕುಮಾರ್ ಹೊರತುಪಡಿಸಿ ಉಳಿದ ಯಾವ ಸಂಘದ ನಿರ್ದೇಶಕರು ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವರ ಆಯ್ಕೆಯನ್ನು ಚುನಾವಣಾಧಿಕಾರಿಗಳು ಘೋಷಿಸಿದರು. ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅಭಿನಂದಿಸಿ ಮಾತನಾಡಿದ ಹಿರಿಯ ಮುಖಂಡ ಎಟಿ ರಾಮೇಗೌಡ, ಸಂಘದ ನಿರ್ದೇಶಕರ ಸ್ಥಾನಕ್ಕೆ ಪ್ರತಿಷ್ಠೆ ಚುನಾವಣೆಯಾಗಿ ನಡೆದರೂ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಮ್ಮ ಶಾಸಕರಾದ ಎಚ್.ಟಿ. ಮಂಜು ಅವರ ಮಾರ್ಗದರ್ಶನ ಅವಿರೋಧವಾಗಿ ಆಯ್ಕೆ ಮಾಡಲು ಗ್ರಾಮಸ್ಥರು ಸಹಕಾರ ನೀಡಿದ್ದಾರೆ. ಅದರಂತೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳಲಾಯಿತು. ನೂತನ ಆಡಳಿತ ಮಂಡಳಿಯವರು ಸಂಘದ ಮತ್ತು ರೈತರ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಟ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಎಲ್ಲ ಸದಸ್ಯರಿಗೆ ಯಶಸ್ವಿ ಯೋಜನೆಯನ್ನ ಮಾಡಿಸಿ ಆರೋಗ್ಯ ಕಾಪಾಡಿಕೊಳ್ಳಲು ಹೆಚ್ಚಿನ ಅರಿವು ಮೂಡಿಸಬೇಕು. ಪ್ರತಿ ರೈತರು ಗುಣಮಟ್ಟದ ಹಾಲು ಪೂರೈಸಿ ಸಂಘದ ಅಭಿವೃದ್ಧಿಗೆ ಆದ್ಯತೆ ನೀಡಬೇಕು ಎಂದು ನೂತನ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಸಲಹೆ ನೀಡಿದರು. ನಮ್ಮದೇ ಒಂದು ಗ್ರೂಪು 8 ಜನ ಗೆದ್ದರು. ಅದರಿಂದ ನಾವು ಎಲ್ಲ ಸೇರ್ಕೊಂಡು ಅವಿರೋಧವಾಗಿ ಆಯ್ಕೆ ಎಲ್ಲ ಚೆನ್ನಾಗಿ ಏನು ವಿಚಾರಗಳಿವೆ ಅದನ್ನೆಲ್ಲ ಮುಂದೆ ನೀವು ಸರಿದೂಗಿಸ್ಕೊಂಡು ಹೋಗಿ ಇದೆಲ್ಲ ಮಾತಾಡ್ಕೊಂಡು ಒಮ್ಮೆಗೆ ಈ ಸಂಘದ ಏನು ಶ್ರೇಯೋಭಿವೃದ್ಧಿ ಮಾಡಬೇಕು ಅದನ್ನು ನೀವು ಮಾಡ್ಕೊಂಡು ಹೋಗಿ ಅಂತ. ಸಂಘದ ನೂತನ ಅಧ್ಯಕ್ಷೆ ಮಂಜುಳಾ ಸತೀಶ್ ಮಾತನಾಡಿ, ಸಂಘದ ನಮ್ಮ ಜೆಡಿಎಸ್ ಬೆಂಬಲಿತ ಜೆಡಿಎಸ್ ನಿರ್ದೇಶಕರ ವಿಶ್ವಾಸ ಪಡೆದು ಶಾಸಕರಾದ ಎಚ್.ಟಿ. ಮಂಜು ಅವರ ಮಾರ್ಗದರ್ಶನದಲ್ಲಿ ಜವಾಬ್ದಾರಿಯುತವಾದ ಅಧ್ಯಕ್ಷ ಸ್ಥಾನಕ್ಕೆ ಅಲಂಕರಿಸಿದ್ದೇನೆ. ಅದಕ್ಕೆ ಚ್ಯುತಿ ಬಾರದಂತೆ ಪ್ರಾಮಾಣಿಕವಾಗಿ ಸಂಘದ ಸಮಗ್ರ ಅಭಿವೃದ್ಧಿಗೆ ಹಾಗೂ ಹಾಲು ಉತ್ಪಾದಕರಿಗೆ ಅನುಕೂಲ ಕಲ್ಪಿಸಲು ಶ್ರಮ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಘೋಷಣೆ ಹೊರಬೀಳುತ್ತಿದ್ದಂತೆ ಬೆಂಬಲಿಗರು ಪಟಾಕಿ ಸಿಡಿಸಿ ವಿಜಯ ಮಾಲೆ ಹಾಕಿ ಸಂಭ್ರಮಿಸಿದರು. ಮಂಜುಳಾರನ್ನ ಆಯ್ಕೆ ಮಾಡಿದ್ದಾರೆ. ಡೈರಿಗಾಗಿ ಮಾಡಿದರೆ ಮುಂದೆ ಏನೋ ಇದಾಗದಂಗೆ ಎಲ್ಲರೂ ವಿಶ್ವಾಸ ತರಲಿ, ಅಭಿವೃದ್ಧಿಗೆ ಶ್ರಮಿಸೋಣ, ಎಲ್ಲ ಸಹಕರಿಸಿ ಎಲ್ಲ ಒಳ್ಳೆ ಹಾಲಾಕಿ.
ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷೆ ಗೀತಾ ಶಿವಕುಮಾರ್, ನಿರ್ದೇಶಕರಾದ ಶೋಭಾ ಶಶಿಧರ್, ರಾಧಾ ಸತೀಶ್, ತಾಯಮ್ಮ ಉದಯ್ ಕುಮಾರ್, ಪಾರ್ವತಿ ಪ್ರಭಾಕರ್, ವಸಂತ ಪುಟ್ಟೇಗೌಡ, ಪವಿತ್ರ ನಂದೀಶ್, ಗ್ರಾಮದ ಹಿರಿಯ ಮುಖಂಡರಾದ ಎಜೆ ನಾಗರಾಜೇಗೌಡ, ಅಂಚಿ ಸುರೇಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಯಾವ ರಾಜ್ಯದಲ್ಲಿ ಅಕ್ಷರ ಮತ್ತು ಆರೋಗ್ಯ ಸುಭಿಕ್ಷವಾಗಿರುತ್ತದೋ ಅಂತಹ ರಾಜ್ಯ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಅಡಗೂರು ಎಚ್ ವಿಶ್ವನಾಥ್ ಹೇಳಿದರು. ಅವರು ಪಟ್ಟಣದ ಸ್ವಗೃಹದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ 263 ರ್ಯಾಂಕ್ ಪಡೆದು ಐಎಎಸ್ ಪಾಸ್ ಮಾಡಿದ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆ ಹೋಬಳಿಯ ಅಂಕನಹಳ್ಳಿ ಗ್ರಾಮದ ಅಡುಗೆ ಚೆನ್ನಬಸಪ್ಪ ಮತ್ತು ನೇತ್ರಾವತಿ ದಂಪತಿಗಳ ಪುತ್ರಿ ಎಸಿ ಪ್ರೀತಿ ಅವರನ್ನ ಮೈಸೂರು ಪೇಟ ತೊಡಿಸಿ ಕೊಡಗಿನ ಏಲಕ್ಕಿ ಹಾರ ಹಾಕಿ ರೇಷ್ಮೆ ಶಾಲು ಹೊದಿಸಿ ಎಚ್ ವಿಶ್ವನಾಥ್ ದಂಪತಿಗಳ ಸಮೇತ ಅಭಿನಂದಿಸಿ ಮಾತನಾಡಿಸಿದರು. ಪ್ರಸ್ತುತ ಯುಪಿಎಸ್ಸಿ ಕೆಟಗರಿಯಲ್ಲಿ ಇತ್ತೀಚೆಗೆ ಗ್ರಾಮೀಣ ಭಾಗದವರು ಪಾಸಾಗಿ ಐಎಎಸ್, ಐಪಿಎಸ್ ಹುದ್ದೆ ಅಲಂಕರಿಸುತ್ತಿರುವುದು ಶ್ಲಾಘನೀಯವಾದುದು. ರೈತರು, ಮಕ್ಕಳು, ಆಟೋ ಚಾಲಕರು, ಟೀ ಮಾರುವವರ, ಟೈಲರ್, ತರಕಾರಿ ಮಾರುವ ಮಕ್ಕಳು ಕೂಡ ಇಂತಹ ದೊಡ್ಡ ಮಟ್ಟದ ಯುಪಿಎಸ್ಸಿ ಪರೀಕ್ಷೆ ಬರೆದು ಹುದ್ದೆಗೆ ಬರುತ್ತಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಆ ಹೆಣ್ಮಗಳು ಸ್ವಲ್ಪ ಕನೆಕ್ಟ್ ಮಾಡಿದ್ರು, ನಾವು ಮಾತಾಡೋಣ ಅಂತ ಅಂದ್ಬಿಟ್ಟು ಅವಾಗ ನಾನು ಮಾತಾಡಿ ಆಹ್ವಾನ ಮಾಡ್ತೀನಿ. ನೀವು ಬನ್ನಿ, ನಮ್ಮ ಇಡೀ ತಾಲೂಕಿನ ಪರವಾಗಿ ನಿಮಗೆ ಸಾಂಕೇತಿಕವಾಗಿ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ ಅಂತಂತೇಳಿ ಆ ಪಾಪ ಭಾಳ ಸಂತೋಷದಿಂದ ಪ್ರೀತಿಯವರು ಒಪ್ಕೊಂಡ್ರು ಮತ್ತು ಅವ್ರ ತಂದೆ ತಾಯಿಗಳು ಬರಬೇಕು ಅಂತೇಳಿ ಅವರು ಸಹ ಇವತ್ತು ದಿವಸ ಬಂದಿದ್ದಾರೆ. ನಿನ್ನೆ ಕೂಡ ಆಡ್ಯದಲ್ಲಿ ನಮ್ಮೆಲ್ಲ ಸ್ವಾಮಿಗಳು, ಧರ್ಮಾಧಿಕಾರಿಗಳೆಲ್ಲ ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲ ಸ್ನೇಹಿತರು, ಭಾಳ ಹಿರಿಯರೆಲ್ಲ ಇಲ್ಲಿ ಸೇರಿದ್ದಾರೆ. ಅದಕ್ಕೆ ಒಂದು ಗೌರವ ಸಮರ್ಪಣೆ ಮಾಡಿ ಅವನ್ನ ಇಲ್ಲಿ ಕಳಿಸ್ಕೊಳ್ಬೇಕು. ಯಾಕಂದರೆ ಅವ್ರು ಇಲ್ಲೇ ಇರಲಿ, ಪ್ರೀತಿಯವರು ಯಾವುದೇ ಇವತ್ತಿನ ದಿನ ನಾನು ಆ್ಯಕ್ಚುಲಿ ವಿಶ್ವನಾಥ್ ಸರ್ ಮಾಡಿದ್ರು ನೆನ್ನೆ ಗಲಾಟೆ ಮಾಡಬೇಡಿ, ಒಂದು ನಿಮಿಷ ಇಲ್ಲಿಗೆ ಬರಬೇಕು, ಈ ಥರ ಮಾಡಬೇಕು ಅಂತ. ಆ್ಯಕ್ಚುಲಿ ನಮ್ಮ ಗ್ರಾಮದಲ್ಲಿ ಇವತ್ತು ಫಂಕ್ಷನ್ ಇಟ್ಕೊಂಡಿದ್ರು. ನಮ್ಮ ಗ್ರಾಮಸ್ಥರು ಎಲ್ಲರೂ ಕೇಳಿ ವಿಶ್ವನಾಥ್ ಸರ್ ಕರೆದಿದ್ದಾರೆ ಅಂದರೆ ಖಂಡಿತ ನೀನು ಹೋಗಬೇಕು ಮಗಳೇ, ನೀನು ಹೋಗು, ಇವತ್ತೊಂದಿನ ಸರ್ ಇದು ಮಾಡಿದ್ದಾರೆ ಹಾಗೆ ಹಿಂಗೆ ಅಂತ. ಹಾಗೆ ಇಲ್ಲೆಲ್ಲ ನೆಲೆಸಿರುವಂಥ ಚನ್ನಬಸಪ್ಪ ಸರ್ ಅವರು, ಹಾಗೆ ಈಗ ನೌಕರ ಸಂಘದ ಸರ್ ಅವರೆಲ್ಲ ಆ್ಯಕ್ಚುಲಿ ಇನ್ಸ್ಪಿರೇಷನ್ಸ್, ಯೂತ್ಗೆ ಇನ್ಸ್ಪಿರೇಷನ್ ಆಗೋ ಥರ ಈ ಥರ ಫಂಕ್ಷನ್ಸ್ ಎಲ್ಲ ಇಟ್ಟು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಡಗೂರು ಚೆನ್ನಬಸಪ್ಪ, ಖ್ಯಾತ ಮೂಳೆತಜ್ಞ ಮೆಹಬೂಬ್ ಖಾನ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಡಿ ನಟರಾಜು, ನಂಜನಗೂಡು ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ದೀಪು, ರಾಜ್ಯಶಾಸ್ತ್ರ ಅತಿಥಿ ಉಪನ್ಯಾಸಕರ ಕೆಎಲ್ ರಮೇಶ್, ತಾಲೂಕು ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಶಂಕರೇಗೌಡ, ನಿರ್ದೇಶಕರಾದ ರಾಜಶೇಖರ್, ಡಾಕ್ಟರ್ ಹರೀಶ್, ಸಿಡಿಪಿಒ ಅಣ್ಣಯ್ಯ ಮೊದಲಾದವರು ಹಾಜರಿದ್ದರು. ಭಟ್ಕಳ ತಾಲೂಕಿನ ತಲಗೋಡಿನ ಅತ್ಯಂತ ಪುರಾತನ ದೇವಸ್ಥಾನವಾದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಜೀರ್ಣೋದ್ಧಾರ ಶಿಲಾನ್ಯಾಸ ಕಾರ್ಯಕ್ರಮ ಮೇ 2, 2025 ಜರುಗಲಿದೆ ಎಂದು ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಾದ ವಿಠಲ್ ನಾಯ್ಕ್ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ದೇವಾಲಯವು ಅತ್ಯಂತ ಪುರಾತನವಾಗಿ ನಿರ್ಮಾಣಗೊಂಡಿದ್ದು ಭಟ್ಕಳ ತಾಲೂಕಿನಲ್ಲಿಯೇ ಮೊದಲ ದೇವಿಯ ದೇವಸ್ಥಾನವಾಗಿದ್ದು ಅತ್ಯಂತ ಶಕ್ತಿ ದೇವತೆಯಾಗಿದ್ದು ಈ ದೇವಿಗೆ ಎಲ್ಲ ಸಮಾಜದಿಂದ ಅಪಾರ ಪ್ರಮಾಣದ ಭಕ್ತರನ್ನು ಹೊಂದಿದೆ. ಈ ದೇವಿಯ ದೇವಸ್ಥಾನ ನಿರ್ಮಿತ ಭೂಮಿ ದಿವಂಗತ ರಾಧಾಕೃಷ್ಣ ಭಟ್ ಅವರ ಹೆಸರಿನಲ್ಲಿ ಪಹಣಿ ಇದ್ದು ಅವರ ಕುಟುಂಬ ಈ ಭೂಮಿಯನ್ನ ದೇವಸ್ಥಾನದ ಆಡಳಿತ ಮಂಡಳಿಯ ಹೆಸರಿಗೆ ದಾನವಾಗಿ ನೀಡಿದ್ದರಿಂದ ಈ ಕಾರ್ಯ ನೆರವೇರಿಸಲು ಸಾಧ್ಯವಾಗಿದೆ. ಅದರ ಜೊತೆ ತಲಗೂಡಿನ ಸಮಸ್ತ ಗ್ರಾಮಸ್ಥರ ಒಮ್ಮತದ ನಿರ್ಧಾರ ಹಾಗೂ ಈ ಸಂಕಲ್ಪದಿಂದ ಮಹತ್ತರವಾದ ಕಾರ್ಯಕ್ರಮ ಜರುಗಲಿದೆ ಎಂದರು. ಕಂಚಿನ ಮಾಡಿನಿಂದ ಜೀರ್ಣೋದ್ಧಾರ ಆಗಿದೆ. ಅದರ ನಂತರ ಕೆಲವೊಂದು ಕಾನೂನು ತೊಡಕಿನಿಂದ ಆ ಜೀರ್ಣೋದ್ಧಾರವನ್ನು ಮಾಡಲಿಕ್ಕಾಗಿರಲಿಲ್ಲ. ಆದರೆ ಇವತ್ತು ನಮ್ಮ ದೇವಸ್ಥಾನದ ಏನು ಜಾಗ ಇತ್ತು ಅದರ ಜಾಗದ RTC ನಮ್ಮ ದೇವಸ್ಥಾನದ ಅರ್ಚಕರ ಹೆಸರಲ್ಲಿತ್ತು. ಅವರು ಈಗ ದೊಡ್ಡ ಮನಸ್ಸು ಮಾಡಿ ನಮ್ಮ ದೇವಸ್ಥಾನದ ಟ್ರಸ್ಟಿಗೆ ಆ ಜಾಗವನ್ನು ಹಿಂತಿರುಗಿಸ್ತಾರೆ. ಅದರಿಂದ ನಾವಿವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ಟ್ರಸ್ಟನ್ನು ಆಲ್ರೆಡಿ ಸುಮಾರು 14 ವರ್ಷದ ಹಿಂದೆ ಟ್ರಸ್ಟ್ ಮಾಡಿದ್ರು ಕೂಡ ಜೀರ್ಣೋದ್ಧಾರ ಆಗಿರಲಿಲ್ಲ. ಈಗ ಆ ಕಾರ್ಯಕ್ರಮ ಮಾಡಬೇಕಂತೇಳಿ ಅದಕ್ಕೆ ಒಂದು ಮುಹೂರ್ತ ಒದಗಿ ಬಂದಿದೆ. ಅದು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದೇ ಬರುವ ದಿನಾಂಕ 2/5/2025 ಶುಕ್ರವಾರ ಬೆಳಗ್ಗೆ
11 ಗಂಟೆಗೆ ಕಾರ್ಯಕ್ರಮ ಇರ್ತದೆ. ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಪತ್ರಿಕಾಗೋಷ್ಠಿಯಲ್ಲಿ ತಿಮ್ಮಪ್ಪಗುಂಡ, ಮಂಜುನಾಥ್ ಆಚಾರ್ಯ, ಲೋಕೇಶ್ ನಾಯ್ಕ, ವೆಂಕಟರಮಣ ನಾಯ್ಕ, ದಾಸನಾಯ್ಕ್, ಮಾದೇವಗುಂಡ ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ನಗರಸಭೆ ಅಧ್ಯಕ್ಷರ ವಿರುದ್ಧದ ಅವಿಶ್ವಾಸ ನಿರ್ಣಯ ಮುಖಭಂಗ ಆಗಿರುವುದು ನನಗಲ್ಲ, ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಎಚ್ಡಿ ರೇವಣ್ಣ ಕಿಡಿ. ನ್ಯಾಯಸಮ್ಮತ ಬೇಡಿಕೆ ಈಡೇರಿಸುವಂತೆ ಆಗ್ರಹ, ಪೌರ ನೌಕರರ ಸಂಘದಿಂದ ತಮ್ಮಟೆ ಚಳವಳಿ, ಕಪ್ಪು ಪಟ್ಟಿ ಧರಿಸಿ ಜಿಲ್ಲಾಡಳಿತಕ್ಕೆ ಮನವಿ. ತಾಲೂಕು ಕಚೇರಿ ಸಿಬ್ಬಂದಿ ಅನುಮಾನಾಸ್ಪದ ಸಾವು, ಪತ್ನಿ ಕಿರುಕುಳದಿಂದ ಸಾವನ್ನಪ್ಪಿರುವ ಶಂಕೆ, ನ್ಯಾಯಕ್ಕೆ ಕುಟುಂಬಸ್ಥರ ಆಗ್ರಹ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.